ಹಾಯ್ ಎವ್ರಿವನ್, ನಾನಿವತ್ತು ನಿಮಗೆ ಪರ್ಲ್ ಹಾರ ತೊಗೊಂಬಂದಿದ್ದೀನಿ. ಡಿಸೈನ್ಸು ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿ ಕಾಣಿಸೋವಂಥದ್ದು. ಇದು ಬಂದು 19 ಗ್ರಾಮ್ಸಲ್ಲಿ ಆಗಿದೆ. ಮತ್ತು ಅದು ಪೆಂಡೆಂಟ್ ನೋಡ್ತಿರ್ಬೋದು ನೀವು ಎಷ್ಟು ರಿಚ್ಚಾಗಿ ಕಾಣಿಸ್ತಿದೆ ಅಂತ. ಪರ್ಲ್ ಹಾರದ್ದು ತುಂಬ ಚೆನ್ನಾಗಿದೆ. 19 ಗ್ರಾಮ್ಸ್ 19 ಗ್ರಾಮು ಮತ್ತು 200 ಮಿಲಿ ಆಗಿರೋವಂಥದ್ದು. ಇದು ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಮತ್ತು ಹಿಂದೆಗಡೆ ಕೊಟ್ಟಿದ್ದಾರಲ್ಲ ಸ್ಮಾಲ್ ಮೊಪ್ಪು, ಅದು ಅಷ್ಟೇ. ನೆಕ್ಸ್ಟ್ ಇದು ಬಂದು ಪಿಂಕ್ ಕಲರ್ದು ಚೆನ್ನಾಗಿದೆ. ಇದೂ ಅಷ್ಟೇ, ಪೆಂಡೆಂಟ್ ಹೈಲಿ ಲುಕ್ ಇದೆ. ಮತ್ತು 4 ಮೋಪ್ ಕೊಟ್ಟಿದ್ದಾರೆ. ಇದು ಅಷ್ಟೇನೆ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆಲ್ಲ ಡ್ರೆಸ್ಗೂ ವೇರ್ ಮಾಡ್ಬೋದು, ಏನಿಲ್ಲ. ನಾವು ಲಾಂಗ್ ಗೌನ್ಗಳೆಲ್ಲ ಹಾಕ್ಕೊಂಡಾಗ ಯೂಸ್ ಮಾಡಿದ್ರೆ ಚೆಂದ ಕಾಣಿಸುತ್ತೆ. ಇದು 12 ಗ್ರಾಮ್ಸಲ್ಲಿ ಆಗಿರುವಂಥದ್ದು. ಯಾರು ಫ್ರೆಂಡ್ಸ್ ಇವಾಗ 12 ಗ್ರಾಮ್ಸ್ಗೆಲ್ಲ ಲಾಂಗ್ ಹಾರ ಮಾಡಿಕೊಡೋರು ಅಂಥದ್ರಲ್ಲಿ ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ. ಇದು 12 ಗ್ರಾಮ್ಸಲ್ಲಿ. ನಾನು 12 ಗ್ರಾಮ್ಸ್ ಅಂದಿದ ತಕ್ಷಣ ನನಗೊಂದು ನೆನಪು ಅಂತು. ನಾನು ಮದುವೆ ಆದ ಸ್ವಲ್ಪ ದಿವಸಕ್ಕೆ ನಮ್ಮದೇನು ಪ್ರಾಬ್ಲಮ್ ಬಂತು. ಹಾಗಾಗಿ ನಂದು ಒಡವೆ ಎಲ್ಲ ಕೊಟ್ಬಿಟ್ಟಿದ್ದೆ. ನನಗೆ ಅವಾಗ ಎಲ್ಲಾದರೂ ಫಂಕ್ಷನ್ಗೆ ಹೋದರೆ ಈ ಆರ್ಟಿಫಿಷಿಯಲ್ದು ಬರುತ್ತಲ್ಲ, ಮಾಂಗಲ್ಯ ಚೈನೂ ನಾನು ಆರ್ಟಿಫಿಷಿಯಲ್ಲೇ ಹಾಕ್ಕೊಂಡಿದ್ದೆ ಸ್ವಲ್ಪ ದಿನ ಮಾತ್ರ. ಆವಾಗ ಜನ ಎಲ್ಲ ಏನು ಹೇಳ್ತಿದ್ರು ಅಂತಂದರೆ, ಇದೇನಪ್ಪ ಹಿಂಗೆ ಹಾಕ್ಕೊಂಬಂದಿದ್ದಾಳೆ, ದೊಡ್ಡ ಮನೆ ಅಂತ ಮದುವೆ ಮಾಡಿಕೊಟ್ರು, ಹಿಂಗೆ ಹಾಕ್ಕೊಂಬಂದಿದ್ದಾಳೆ. ನಾವು ಒಳಗಡೆ ಏನು ವ್ಯವಹಾರ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆವತ್ತಿನ ದಿವಸ. ಆದರೆ ಮೇಲ್ ಮಾತ್ರ ಈ ಔಟ್ಫಿಟ್ ನೋಡ್ತಾರೆ ಅಂತಾರಲ್ಲ, ಹಾಗೆ ಮೇಲ್ ಮಾತ್ರ ನೋಡ್ತಾರೆ. ಅವತ್ತು ನನಗೆ ಹತ್ಕೊಂಡು ಬಂದು ನಮ್ಮ ಮನೆಯವ್ರ ಹತ್ರ ಹೇಳಿದೆ, ನನ್ನ ಹಸ್ಬೆಂಡ್ ಹತ್ರ ಈ ಥರ ಎಲ್ಲ ನನಗೆ ಮಾತಾಡ್ತಾರೆ, ನನಗೆ ಒಡವೆ ಬೇಕು ಅಂತ. ನಾನು ಅವತ್ತು ಡಿಸೈಡ್ ಆದೆ, ಇಲ್ಲ ನಾನು ಕೂತ್ಕೊಂಡು ತಿಂದರೆ ಆಗಲ್ಲ, ನನಗೆ ಎಷ್ಟೇ ವ್ಯವಹಾರ ಇದ್ದರೂ ನನ್ನ ಸ್ವಂತ ದುಡ್ಡು ಅಂತ ನನಗೆ ಸ್ವಲ್ಪನಾದರೂ ಬೇಕು, ನಾನು ಹೊರಗಡೆ ಹೋಗಿ ದುಡಿಬೇಕು ಅಂತ. ಆವಾಗ ನನ್ನ ಹಸ್ಬೆಂಡ್ ಕೇಳಿಕೊಂಡೆ ನಾನು. ಅವ್ರು ಮುಂಚೆನೇ ಹೇಳಿದರು ಓದ್ಕೋ ಅಂತ. ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಏನಂದರೆ ಮದುವೆ ಆಯಿತು, ಮನೆ ಕೆಲಸ ಓದೋದು ಹೆಂಗಪ್ಪ ಅಂತ. ಅವತ್ತು ತಿಳ್ಕೊಂಡೆ, ಆಯಿತು ನಾನು ಓದ್ತೀನಿ ಅಂತ. ಅವತ್ತು ಓದಿ ನಾನು ಆಮೇಲೆ ಕೆಲ್ಸಕ್ಕೆ ಸೇರಿಕೊಂಡಿದ್ದು ಫಸ್ಟು ಸ್ಯಾಲ್ರಿ ಬಂತಲ್ಲ, ನಮ್ಮ ಮನೆಯವರು ಈಸ್ಕೊಳ್ಳಿಲ್ಲ ನನ್ನ ಹತ್ರ. ಫಸ್ಟು ಸ್ಯಾಲ್ರಿ ನನಗೆ ಬಂದು ಎಷ್ಟು ಕಮ್ಮಿ ಅಂದರೆ ಟೀಚಿಂಗೇ, ನಾನು ಬೇರೆ ಎಲ್ಲೂ ಹೋಗಿಲ್ಲ. ಫಸ್ಟು ನಾನು ಮುಗಿದ ತಕ್ಷಣ ಜಾಬ್ ಮಾಡಿದ್ದು ಟೀಚಿಂಗೇ. ಎಷ್ಟು ನನಗೆ ಸ್ಯಾಲ್ರಿ ಅಂದರೆ ಫಸ್ಟ್ ಸ್ಯಾಲ್ರಿ ಬರೀ 6000 ಇತ್ತು. 6000ಗೆ ನನಗೆ ಅವಾಗ ಖುಷಿ. ನಾನು ಸ್ವಂತ ದುಡ್ಡು ಮೇಲೆ ನನಗೆ ಅದೇನೋ ₹1 ಸಿಕ್ಕಿದ್ರು ಖುಷಿ ಅಂತಾರಲ್ಲ, ಹಂಗೆ 6000 ಸಂಪಾದನೆ ಮಾಡಿಬಿಟ್ರೆ ನಾನು ಇಷ್ಟೊಂದು ಅಂತ ಅನಿಸ್ಬಿಡ್ತು. ಆವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ಇದನ್ನು ನೀನು ಇಟ್ಕೋ, ನಿನ್ಗೇನು ಬೇಕಾದ ತಗೋ, ನನಗೆ ಬೇಡ ನಿನ್ನ ಸ್ಯಾಲ್ರಿ ಅಂತ ಆವತ್ತು ಹೇಳಿದ್ರು. ನಾನು ಆವಾಗ 6000ಗೆ ಆವಾಗ ನಂದು ಎಷ್ಟು ಗೋಲ್ಡ್ ರೇಟ್ ಎಷ್ಟಿತ್ತು ಅಂದರೆ, ನಾನು ಜಾಬ್ಗೆ ಹೋದಾಗ 3800 ಇತ್ತು. ಆಗ 2 ಗ್ರಾಮ್ಸ್ಗೆ ಈ ಟೊಳ್ಳುಗುಂಡು ಅಂತ ಬರ್ತಿತ್ತಲ್ಲ, ಅದನ್ನು ತೊಗೊಂಡು ಮಧ್ಯ ಒಂದು ಗ್ರೀನ್ ಹಾಕ್ಕೊಂಡು ಯಾವುದೇ ಫಂಕ್ಷನ್ಗೆ ಹೋಗಲಿ ಅದು ಒಂದೇ ಸರ. ಇವತ್ತು ನನ್ನ ಹತ್ರ ಮುತ್ತಿನ ಹಾರ ಇರ್ಬೋದು, ಕರಿಮಣಿ ಚೈನ್ ಇರ್ಬೋದು, ಲಹಂಗ ಹಾರಗಳಿರ್ಬೋದು, ಬಟ್ ಆವತ್ತು ನನ್ನ ಹತ್ರ ಅದೊಂದೇ ಇತ್ತು. ನೆಕ್ಲೆಸ್ ಮಮ್ಮಿ ಮಾಡಿಸಿದ್ರು ಮದುವೆಲಿ, ಅದೇ ನಮಗೇನೋ ಪ್ರಾಬ್ಲಮ್ ಆಗಿ ಇದು ಮಾಡಿಬಿಟ್ಟಿದ್ದೆ. ಅದಾದಮೇಲೆ ಹಿಂಗೆ ಜನ ಎಲ್ಲ ಇದು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಫಂಕ್ಷನ್ಗೆ ಹೋದರೂ ಅದು ಒಂದನ್ನೇ ಹಾಕ್ಕೊಂಡು ಹೋಗ್ತಿದ್ದೆ. ಬೇರೆಯವ್ರ ಹತ್ರ ಕೇಳೋದಕ್ಕೂ ಮುಜುಗರ. ಆಮೇಲೆ ಏನಾದ್ರು ಕಳೆದೋದ್ರೆ ಅನ್ನೋದು ಭಯ ಇರ್ತಿತ್ತಲ್ಲ, ಹಾಗಾಗಿ ಆಮೇಲೆ ಕೊಟ್ಬಿಟ್ಟು ಒಂದು ಹಿಂದೆ ಮಾತಾಡ್ತಾರೆ, ಯಾಕೆ ಬೇಕು ಅಂದ್ಬಿಟ್ಟು ನಾನೇನೆ ಆಯಿತು ಹೆಂಗಾದರೂ ಮಾತಾಡೋರು ಯಾರು ನಮ್ಗೆ ಊಟ ಬಟ್ಟೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ. ಅದಾದಮೇಲೆ ಸೆಕೆಂಡ್ ಮಂತ್ ಬಂತು. ಸೆಕೆಂಡ್ ಮಂತಿಗೆ ಅದೇ ಗುಂಡನ್ನು ಸೇಮ್ 2 ಗ್ರಾಮ್ಸ್ ತೊಗೊಂಡೆ. ಆಗ ಲಾಂಗ್ ಹಾರ ಮಾಡಿಕೊಂಡೆ. ಅದಾದಮೇಲೆ ಪುನಃ 3rd ಮಂತ್ ಬಂತು. ಆಗ ನನಗೆ ಫ್ಲ್ಯಾಶ್ ಆಯಿತು, ಒಂದು ಚೀಟಿ ಹಾಕ್ಕೊಂಬಿಡೋಣ. ಹಿಂಗೆ ನಾನು 1 ಗ್ರಾಮ್ 2 ಗ್ರಾಮ್ಸ್ಗೆ ಬರೀ 6000ಗೆ ನಾನು ತಗೋತಾ ಹೋದರೆ ದುಡ್ಡು ಬೇಗ ಖರ್ಚಾಗುತ್ತೆ. ಅದಾದಮೇಲೆ ಗೋಲ್ಡ್ ದೊಡ್ಡದೇನೂ ಸೇರಲ್ಲ ಅಂದ್ಬಿಟ್ಟು ಒಂದು ಚೀಟಿ ಹಾಕ್ಕೊಂಡೆ. ಅವಾಗೇನು ನನ್ನ ಹಸ್ಬೆಂಡ್ ಚೀಟಿ ಮಾಡ್ತಾರಿಲ್ಲ, ಬೇರೆಯವ್ರ ಹತ್ರ ಹಾಕಿದ್ದೆ ಚೀಟಿನ. ಆವಾಗ ನನಗೆ 8 ಮಂತೋ 9 ಮಂತೋ ಚೀಟಿ ಕೊಟ್ಟರು. ಆವಾಗ ನಾನು ಒಂದು ಸರ ಮಾಡಿಸ್ಕೊಂಡಾದ್ಮೇಲೆ ಅನ್ನಿಸ್ತು ನನಗೆ, ಇದನ್ನು ನನಗೆ ಆವತ್ತು ನಾನು ಹಿಂಗೆಲ್ಲ ಜನ ಹಾಡ್ಕೊಳ್ಳಿಲ್ಲ ಅಂದರೆ ನಾನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಕೆಲಸಕ್ಕೆ ಹೋಗಿಲ್ಲ ಅಂದರೆ ನಾನು ಇವತ್ತು ನನ್ನ ಕೈಯಾರ ನಾನು ಈ ಒಡವೆ ಮಾಡಿಸೋಕ್ಕಾಗಲ್ಲ ಅಂತ. ಬಟ್ ನಾನು ಒಬ್ಬಳೇ ಮಾಡಿಸ್ಕೊಂಡಿದ್ದೀನಿ ಅಂತ ನಾನು ಹೇಳಬಾರ್ದು, ಯಾಕಂದರೆ ನನ್ನ ಹಸ್ಬೆಂಡು ಅಷ್ಟೇ ಅಮೌಂಟ್ ಕೊಡ್ತಿದ್ರು. ಈಗ ನನ್ನ ಹತ್ರ ಒಂದು 50,000 ಇದೆ, ಆಗಲ್ಲ ರೀ ನನ್ನ ಹತ್ರ
ಸಾಕಾಗಲ್ಲ ಅಂದರೆ ಸರಿ ನಾನು ಕೊಡ್ತೀನಿ, ನೆಕ್ಸ್ಟು ನಿನ್ನ ಸ್ಯಾಲ್ರಿಲಿ ಸೇವ್ ಮಾಡಿ ನನಗೆ ಕೊಡು ಅಂತ ಅಷ್ಟು ಸಪೋರ್ಟ್ ಮಾಡಿ ನಾನು ಇವತ್ತು ಇಷ್ಟು ಒಡವೆಗಳನ್ನ ತೊಗೊಳಕ್ಕಾಗಿತ್ತು. ನಾನು ನಿಮಗೆ ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಮುತ್ತಿನ ಸರನ್ನು ತೋರಿಸ್ದೆ ನೋಡಿ, ಅದನ್ನು ತೊಗೊಂಡಿದ್ದು ಸ್ಟೋರಿನೂ ಹೇಳಿದ್ದೀನಿ, ಹೇಗೆ ತೊಗೊಂಡೆ ನಾನು ಏನಂತ. ಸೊ ಹಾಗಾಗಿ ಎಲ್ಲರೂ ಅಷ್ಟೇ ಇವತ್ತಿಲ್ಲ ನಮ್ಮ ಹತ್ರ ಅಂತ ನಾವು ಯಾವತ್ತೂ ತಿಳ್ಕೊಬಾರ್ದು. ಯಾಕಂದರೆ ಮುಂದೆ ಒಂದು ದಿವಸ ಬರುತ್ತೆ, ಬರೋವರೆಗೂ ವೆಯ್ಟ್ ಮಾಡಬೇಕಷ್ಟೇ ನಾವು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತು ಈ ವಿಡಿಯೋನ ಮುಂದೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಇನ್ನೂ ಡಿಸೈನ್ಸ್ಗಳಿದ್ದಾವೆ ನೋಡಿ. ಮತ್ತು ನನ್ನ ವಿಡಿಯೋಗಳನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.